ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ಮಾಡುವುದನ್ನು ಖಂಡಿಸಿ ಸಿಪಿಐ ಪಕ್ಷದ ವತಿಯಿಂದ ಗುರುವಾರ ಜಾಲಹಳ್ಳಿ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಹಿತೈಷಿಗಳು ಕೇಂದ್ರದ ಬಿಜೆಪಿ ಸರ್ಕಾರ ಹಾಗೂ ಕೇರಳದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಶಬ್ಬೀರ್ ಜಾಲಹಳ್ಳಿ, ಇಡಿ, ಸಿಬಿಐ ಸೇರಿ ತನಿಖಾ ಸಂಸ್ಥೆಗಳನ್ನು ಬಿಜೆಪಿ ಸರ್ಕಾರ ರಾಜಕೀಯ ಪ್ರತೀಕಾರದ ಸಾಧನೆಗಳಾಗಿ ಬಳಸ್ತಾ ಇದೆ ಅಂತ ಆರೋಪಿಸಿದ್ರು. ದೇಶದಲ್ಲಿ ವಿರೋಧ ಪಕ್ಷಗಳ ಧ್ವನಿಯನ್ನು ಕುಂಠಿತಗೊಳಿಸುವ ಉದ್ದೇಶದಿಂದಾಗಿ ಎಡಪಕ್ಷಗಳ ಮೇಲೆ ನಿರಂತರವಾಗಿ ದಾಳಿ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಸಿಪಿಐ ತಾಲೂಕು ಕಾರ್ಯದರ್ಶಿ ನರಸಣ್ಣ ನಾಯ್ಕ ಮಾತನಾಡಿ, ಬೆಲೆ ಏರಿಕೆ, ನಿರುದ್ಯೋಗ, ರೈತರ ಸಮಸ್ಯೆ ಹಾಗೂ ಕಾರ್ಮಿಕರ ಸಂಕಷ್ಟದಂತಹ ಜನಸಾಮಾನ್ಯರ ಮೂಲಭೂತ ಸಮಸ್ಯೆಗಳಿಂದ ಜನರ ಗಮನ ಬೇರೆಡೆ ಸೆಳೆಯಲು ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಜನಪರ ಹೋರಾಟ ನಡೆಸ್ತಾ ಇರುವ ಕಮ್ಯುನಿಸ್ಟ್ ನಾಯಕರನ್ನ ಗುರಿಯಾಗಿಸಿ ದಾಳಿ ನಡೆಸಲಾಗ್ತಾ ಇದೆ. ಆದರೆ ಇಂತಹ ಬೆದರಿಕೆಗಳಿಂದ ಕಮ್ಯುನಿಸ್ಟ್ ಚಳುವಳಿಯನ್ನ ಕುಗ್ಗಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಗಿರಿಯಪ್ಪ ಪೂಜಾರಿ ಮಾತನಾಡಿ, ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಹಾಳು ಮಾಡ್ತಾ ಇದೆ ಅಂತ ಆರೋಪಿಸಿದ್ರು. ಸಿಪಿಎಂ ಪಕ್ಷದ ಪಾಲಿಟ್ ಬ್ಯೂರೋ ನಾಯಕರ ಮನೆಗಳ ಮೇಲೆ ದಾಳಿ ಮಾಡಿ ಭಯದ ವಾತಾವರಣ ನಿರ್ಮಿಸಲಾಗ್ತಾ ಇದೆ. ಆದರೆ ಎಡಪಕ್ಷಗಳ ಇಂತಹ ಬೆದರಿಕೆಗಳಿಗೆ ಜಗ್ಗುವುದಿಲ್ಲ ಅಂತ ಹೇಳಿದ್ರು. ಕೇರಳದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ವಿರುದ್ಧವೂ ಕೂಡ ಟೀಕೆ ವ್ಯಕ್ತಪಡಿಸಿದ್ರು. ಎಡಪಕ್ಷಗಳ ಜನಪರ ಆಡಳಿತ ಹಾಗೂ ಹೋರಾಟವನ್ನ ದುರ್ಬಲಗೊಳಿಸಲು ಬಿಜೆಪಿ, ಕೇಂದ್ರ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರು ಪರೋಕ್ಷವಾಗಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದ್ರು. ಇಡಿ, ಐಟಿ ರೈಡ್ ಅನ್ನ ಮಾಡಿಸಿ ಇವತ್ತು ಕಮ್ಯುನಿಸ್ಟರನ್ನ ನಾಶ ಮಾಡಲಿಕ್ಕೆ ಈ ದೇಶದಲ್ಲಿ ಅಜೆಂಡಾವನ್ನು ಇಟ್ಕೊಂಡು ರಾಜ್ಯ ಬೀದಿ ಬೀದಿ ಸುತ್ತಕ್ಕಂಥ ಈ ಕೋಮುವಾದಿಗಳನ್ನ ಇವತ್ತು ಭಾರತ ದೇಶದಲ್ಲಿ ದುಡಿಯುವ ವರ್ಗದ ಧ್ವನಿಯಾಗಿರ್ತಕ್ಕಂಥ ಕಮ್ಯುನಿಸ್ಟ್ ನಾಯಕರನ್ನ ಸದೆ ಬಡಿಯಲು ಹೊರಟಿರ್ತಕ್ಕಂಥ ಇಡಿ ತನಿಖೆಗೆ ಮತ್ತು ಮೋದಿಗೆ ಇವತ್ತೇನು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿಯ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಕೇಂದ್ರದಲ್ಲಿ ಇವತ್ತು ಶತಮಾನಗಳಿಂದ ಜನರ ಧ್ವನಿಯಾಗಿ ಉಳಿದಂಥ ಸಿಪಿಎಂ ಪಕ್ಷದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪಿಣರಾಯಿ ವಿಜಯನ ನಿವಾಸದ ಮೇಲೆ ದಾಳಿ ಮಾಡಿಸಲು ಹೊರಟಿರ್ತಕ್ಕಂಥ ಏನೋ ಇಡಿ ದಾಳಿ. ಇಡಿ ಅವ್ರು ಬಂದು ಮನೆ ಹೋಗಾಗ ಸಿಕ್ಕಿದ್ದು 4 ಪುಸ್ತಕ, ಒಂದು ಲುಂಗಿ, ಒಂದು ಅಂಗಿ. ಅದೇ ನಿಮ್ಮ ಕಾಂಗ್ರೆಸ್ ಬಿಜೆಪಿಯ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳ ಸದಸ್ಯರ ಮನೆ ಒಕ್ಕರೆ ಇವತ್ತು ಕೋಟಿ ಹಣ ಇವತ್ತು ಹೊರಗಡೆ ಬರ್ತದೆ. ಅದು ಕಮ್ಯುನಿಸ್ಟ್ 4 ಅಂಥದ್ರಲ್ಲಿ 5 ರಾಜ್ಯದ ಚುನಾವಣೆ ಆಯಿತು, ಪಂಚರಾಜ್ಯಗಳ ಚುನಾವಣೆ ಆದಮೇಲೆ ಅತಿ ಹೆಚ್ಚು ಕಾಂಗ್ರೆಸ್ಗಿಂತ ಅತಿ ಹೆಚ್ಚು ಓಟ್ ತಗೊಂಡವ್ರು ಯಾರು ಇದ್ರೆ ಕೇರಳದಲ್ಲಿ ನಾವು ಅತಿ ಹೆಚ್ಚು ಓಟ್ ತಗೊಂಡವರು ಕಮ್ಯುನಿಸ್ಟ್ನ ಇವತ್ತೆಲ್ಲ ಕಾಂಗ್ರೆಸ್ ಅವರು ಕೂಡ ಪ್ರಯತ್ನ ಮಾಡಿದ್ರು ಕಮ್ಯುನಿಸ್ಟ್ನ ಸೆದೆ ಬಡಿಬೇಕಂತೇಳಿ. ಯಾರು? ಮೊರಾರ್ಜಿ ದೇಸಾಯಿ 1975ರಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಕಮ್ಯುನಿಸ್ಟ್ನ ಕಂಪ್ಲೀಟ್ ಸಂಹಾರ ಮಾಡಬೇಕು, ಅವ್ರನ್ನ ಮರ್ಡರ್ ಮಾಡ್ಬೇಕಂತೇಳಿ ಮಾಡಿದ. ಮೊರಾರ್ಜಿ ದೇಸಾಯಿಗೆ ಅವತ್ತೇ ಸವಾಲು ಹಾಕಿದ್ವಿ, ತುರ್ತು ಪರಿಸ್ಥಿತಿ ತಂದು ನಮ್ಮನ್ನು ಜೈಲಿನಾಗ ಇಟ್ಟರೆ ನಾವು ಅಂಜಂಗಿಲ್ಲ, ನಿಮ್ಮನ್ನ ಸೆಡೆದು ನಿವರ್ತೀವಿ ಅಂತೇಳಿ ಪಾರ್ಲಿಮೆಂಟ್ನಲ್ಲಿ 35 ಜನ ಅವತ್ತ ನಾವು ಲೋಕಸಭೆ ಸದಸ್ಯರಾದೀವಿ ನಮ್ಮ ಪಾರ್ಟಿಯವರು. ಈಗಲೂ ಕೂಡ ಬಿಜೆಪಿ ಅವರು, ಕಾಂಗ್ರೆಸ್ನವರು ಅವತ್ತ ಜುಟ್ಲೆನವರು ಕಾಂಗ್ರೆಸ್ನಲ್ಲಿ ಮನುವಾದಿಗಳಿದ್ರು. ಪ್ರತಿಭಟನೆಯಲ್ಲಿ ಸಿಪಿಐ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಸದಸ್ಯರು, ಯುವಜನ ಸಂಘಟನೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿ ಸಂಘಟನೆಯ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.